ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಸ್ನ್ಯಾಕ್ಸ್ ಅಂದರೆ ಈ ಥರ ಕಡಲೆಬೇಳೆ ನೆನೆ ಹಾಕಿಬಿಟ್ಟು ಇದನ್ನು ನಾವು ಹೊರಗೆ ತರ್ತೀವಿ ನೋಡಿರಿ. ಕಡಲೆಬೇಳೆ ಕುರುಕುರು ಅಂತೇಳಿ ಎಣ್ಣೆ ಒಳಗೆಲ್ಲ ಕರೆದ್ಬಿಟ್ಟು ಮಾಡ್ತಾರಲ್ಲ, ಅದನ್ನು ನಾವು ಮನೆಯೊಳಗೆ ಮಾಡಿದ್ರೆ ಎಷ್ಟು ಚಲೋ ಇರ್ತದೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ಯದ, ಮಕ್ಕಳೆಲ್ಲ ಬಂದ್ಗನೆ ಶಾಲೆಯಿಂದ ಸಾಯಂಕಾಲ ಕೇಳ್ತಾರಲ್ಲ, ಅದಕ್ಕೇನದ ನಾವು ಮನೆಯಾಗೆ ಹೆಂಗೆ ಮಾಡೋದು ಅಂತೇಳಿ ಮಾಡ್ಲಿಕ್ಕೈತೆ ನೋಡಿರಿ. ಈ ಕಡಲೆಬೇಳೆ ಏನದಲ್ಲ, ಒಂದು 2 ತಾಸು ನೆನೆ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಚಾಳಿಗೆಲ್ಲ ಬಸ್ದು ಹಾಕ್ಕೊಂಡ್ಬಿಡ್ತೀನಿ. ಈಗ ನಾನು ಆಲ್ರೆಡಿ ನೆನೆ ಹಾಕೀನಿ, ನೆನೆದ ಕಡಲೆಬೇಳೆ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಹಾಕಿಬಿಟ್ಟು ಈ ಚಾಳಿಗೆ ಎಲ್ಲ ಬಸಿದ್ಬಿಟ್ಟು ಬಸದಿಂದ ಹಿಂಗೆ ಒಂದು ಕಾಟನ್ ಬಟ್ಟೆ ಮೇಲೆ ಒಣಾಕ್ತೇನೆ ನೋಡಿ. ಈ ಥರ ಎಲ್ಲ ಆರಾಕ್ಬೇಕು. ಆರಾಕ್ಬಿಟ್ಟು ನೀರಿನ ಅಂಶ ಏನೂ ಉಳಿಬಾರ್ದು. 2 ತಾಸು ಇದು ಒಣಗಬೇಕು. ಒಣಗಿಬಿಟ್ಟು ಆಮೇಲೆ ಫ್ಯಾನ್ ಗಾಳಿಗೆ ಬಿಸಿಲಿಗೆ ಆರಿಸ್ಬೇಡ್ರಿ, ಚೆಂದಾಗಿ ಇವು ಒಣಗಬೇಕು. ಒಣಗಿದ ಮೇಲೆ ಇದನ್ನು ಕರಿದು ಹೆಂಗಂತ ತೋರಿಸ್ತೀನಿ ನೋಡಿ. ನೋಡಿರಿ, ಇದು ಒಣಗಿದ ಮೇಲೆ ಹಿಂಗಾಗ್ಯದ ನೋಡಿರಿ. ಈಗೇನು ನಾನು 2 ತಾಸು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸಿದ್ಮೇಲೆ ಹಿಂಗಾಗ್ಯಾವ. ಏನು ನೀರಿನ ಅಂಶ ಏನೇನೂ ಇಲ್ಲ ನೋಡಿರಿ. ಈ ಥರ ಇದಕ್ಕೆ ನಾವು ಹಿಂದಗಡೆ ಒಂದು ಒಗ್ಗರಣೆ ಹಾಕ್ಬೇಕಂತಂದ್ರೆ ಇದಕ್ಕೇನು ಬೇಕು, ಒಂದಿಷ್ಟು ಶೇಂಗಾ, ಪುಟಾಣಿ ನೀವು ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಆಮೇಲೆ ಕರಿಬೇವು, ಒಂಚೂರು ಬೆಳ್ಳುಳ್ಳಿ ಹಿಂಗೆ ಔಡ್ಸೋಡು ಅಂತೀವಲ್ಲ, ಹಿಂಗೆ ಔಡ್ಸೋಡು ಜಜ್ಕೋಬೇಕು. ಆಮೇಲೆ ಒಂಚೂರು ಮೆಣಸಿನ್ಕಾಯಿ, ಖಾರ ಪುಡಿ, ಉಪ್ಪು, ಇಂಗು ಹಾಕ್ಕೋಬೇಕು. ಇದು ನೀವು ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ಈಗ ನಾ ಏನು ಮಾಡೀನಿ, ಒಂದು ಬುಟ್ಟಿ ಇಟ್ಟೀನಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ, ಗ್ಯಾಸ್ ಹಚ್ಚೀನಿ. ಈಗ ಆಲ್ರೆಡಿ ಎಣ್ಣೆ ಕಾಯ್ದುಗಳೇ ನಿಮಗೆ ಕರೆದು ತೋರಿಸ್ತೀನಿ ನಾನು. ಈ ಗ್ಯಾಸ್ ನಾನು ಜೋರೇ ಇಟ್ಕೋತೀನಿ. ಸಣ್ಣ ಇಟ್ಟರೆ ನಾರಾಗ್ತಾವೆ, ಜೋರಿಟ್ಟು ಕರ್ಕೊಂಬಿಡ್ಬೇಕು. ಈಗ ನೋಡಿರಿ ಹಾಕ್ತೇನೆ ನೋಡಿರಿ. ನೋಡಿರಿ ಎಷ್ಟು ಚಂದ ಆಗಲಿಕ್ಕೆ. ನೀರಿನ ಅಂಶ ಏನೂ ಇರಬಾರ್ದು, ಹಿಂಗಂದ್ರೆ ಚೆಂದಾಗಿ ಕುರುಕುರು ಆಗ್ತಾವೆ. ನೀರಿನ ಅಂಶ ಇದ್ದರೆ ಹಿಂಗೆ ನಾರಾಗ್ತವೆ. ಈಗ ಹೊರಗೆಲ್ಲ ತಂದು ನೂರಾರು ರೂಪಾಯಿ ಖರ್ಚು ಮಾಡಿ ಇವನ್ನೆಲ್ಲ ತರೋದಕ್ಕಿಂತ ನಾವು ಮನೆಯೊಳಗೆ ಮಾಡಿಕೊಟ್ರೆ ಹೆಲ್ತಿಯಾಗಿರ್ತದೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೇದಿರ್ತದೆ. ಅವರು ಯಾವುದೋ ಎಣ್ಣೆ ಒಳಗೆ ಕರೆದಿರ್ತಾರೆ, ನಾವು ಫ್ರೆಶ್ ಆಗಿ ಕರಿತೀವಲ್ಲ, ಅದು ಚಲೋ ಅನ್ನಿಸ್ತದೆ ಅಂತ. ಈಗ ನೋಡಿರಿ, ಇವೆಲ್ಲ ಇದು ಕರೆದ ಮೇಲೆ ತಾನೇ ಮ್ಯಾಲೆ ಬಂದುಬಿಡ್ತಾವೆ. ಅವಾಗ ಏನದಲ್ಲ, ನಾವು ಆಗ್ಯದಂತ ತೊಗೊಂಬಿಡ್ಬೇಕಷ್ಟೆ. ನೋಡಿರಿ ಹೆಂಗೆ ಮ್ಯಾಲೆ ಬರ್ಲಿಕ್ಕತ್ತಿದೆ. ಈಗ ಆಗ್ಯದ ನೋಡಿರಿ, ಇವನ್ನ ತಕ್ಕೋತೀನಿ. ಈಗ ಬೇಕಾದರೆ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಎಲ್ಲ ತಗೊಂಬಿಡೋಣ.
ಈಗ ಉಳಿದದ್ದಿಷ್ಟು ಹಾಕ್ತೀನಿ ನೋಡಿರಿ. ಮತ್ತು ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೋಬೋದು, ಹಾಗೇನಿಲ್ಲ. ಈಗ ನೋಡ್ಬೋದು ನೀವು ಇದು ಹೆಂಗೆ ಕುರುಕುರು ಅಂತ ಚಪ್ಪಳ ಬರ್ತವೆ. ಎಷ್ಟು ಚಂದ ಆಗ್ತದೆ. ಒಣಗಿಸೋದು ಮೇನ ನೀರಿನ ಅಂಶ ಇತ್ತಂದ್ರೆ ಜಾಸ್ತಿ ಕುರುಕುರು ಆಗಂಗಿಲ್ಲ. ಅದಕ್ಕೆ ಚೆಂದಾಗಿ 2 ತಾಸು ಬಟ್ಟೆ ಮೇಲೆ ಆರಾಕ್ಬಿಟ್ಟು ಸ್ವಚ್ಛಾಗಿ ಬಟ್ಟೆಲೆ ಒರೆಸಿ ಫ್ಯಾನ್ ಗಾಳಿಗೆ ಹಚ್ಬೋದು. ಫ್ಯಾನ್ ಹಚ್ಚಿಬಿಟ್ರೆ ಅದ್ರ ಗಾಳಿಗೆಲ್ಲ ನೀರಿನ ಅಂಶ ಆರಿ ಹೋಗ್ಬಿಡ್ತದೆ. ಈ ಥರ ಹುರ್ಕೋಬೋದು. ನೋಡಿರಿ ಇದು ಹೆಂಗೆ ಆವಾಜ್ ಬರ್ತದೆ. ನಾನು ಸ್ವಲ್ಪ ಆಗ್ಬೇಕಷ್ಟೆ. ಇದು ನೆನೆ ಇಟ್ಟದ್ದು ಇರ್ತದಲ್ಲ, ಸ್ವಲ್ಪ ಟೈಮ್ ತೊಗೊತದೆ ಅಷ್ಟೇ, ಭಾಳ ಏನಿಲ್ಲ. ಸ್ವಲ್ಪ ಒಂದು 5-10 ನಿಮಿಷ ಅಷ್ಟೆ. ಈ ಕುರುಕುರು ಚಿಪ್ಸು ಇಂಥವೆಲ್ಲ ಬೇಡ್ತಿರ್ತಾರಲ್ಲ, ಅದ್ರ ಜೊತೆಗೆ ನಾವು ಇದನ್ನು ಮಾಡಿಕೊಟ್ರೆ, ಮನೆಯಾಗೆ ಮಾಡಿದರೆ ದೊಡ್ಡವ್ರಿಗೆ ಸಹಿತ ತಿನ್ಬೋದು. ಇದನ್ನು ಕಡಲೆಬೇಳೆ, ಶೇಂಗಾ, ಪುಟಾಣಿ ಎಲ್ಲ ಹಾಕಿದ್ದು ಈ ಕಾಫಿ ಟೀ ಜೊತೆಗೆ ನಾವು ಸಾಯಂಕಾಲ 4 ಗಂಟೆಗೆ ಇದನ್ನು ಮಾಡ್ಕೋಬೋದು. ಈಗ ನೋಡ್ರಿ ಇದು ಆಗ್ಯದ, ತೆಗಿತೀನಿ. ಈಗ ನೋಡ್ರಿ ಇದಕ್ಕೆ ಶೇಂಗಾ ಹಾಕಿಬಿಡ್ತೇನೆ. ನೀವು ಶೇಂಗಾ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಹಾಗೇನೇ ಇಲ್ಲ.
ಈಗ ಮಳೆಗಾಲ ಶುರುವಾಗುತ್ತೇನ, ಮಳೆ ಅದು ಬರ್ತಿತ್ತು ಅಂದರೆ ಸಾಯಂಕಾಲ ಚಹಾ ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ಹಾಕೊಂಡ್ಬಿಡೋಣ ಶೇಂಗಾ. ಆಮೇಲೆ ಇದಕ್ಕೊಂದು ಬಟ್ಲ ಪುಟಾಣಿ ಹಾಕೋತೀನಿ. ಇದೇನು ಜಾಸ್ತಿ ಹುರಿಯೋದು ಬೇಕಾಗಿರಂಗಿಲ್ಲ, ಯಾಕಂದ್ರೆ ಹುರಿದೇ ಇರ್ತದಲ್ಲ. ಇದು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಕೊಂಬಿಟ್ರೆ ಸಾಕು ಅಷ್ಟೆ. ಇದನ್ನು ಇದಕ್ಕೆ ಹಾಕ್ತೀನಿ ನೋಡಿ. ಆಮೇಲೆ ಇದಕ್ಕೆ ಕರಿಬೇವು ಹಾಕ್ತೀನಿ ನಾನು. ಕರಿಬೇವು ಹುಷಾರಾಗಿದ್ದು ಮಾಡಿ, ಎಣ್ಣೆ ಸಿಡಿತದೆ ಭಯಂಕರ ಅದಕ್ಕೆ. ಆಮೇಲೆ ಇದ್ರ ಜೊತೆಗೆ ಇಲ್ಲೇ ಬೆಳ್ಳುಳ್ಳಿನೂ ಹಾಕಿಬಿಡ್ತೀನಿ. ನಿಮಗೆ ಬೆಳ್ಳುಳ್ಳಿ ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ಇದು ನೋಡಿ ಕರಿಬೇವು ಕುರುಕುರು ಆಗುತ್ತೆ. ಬೆಳ್ಳುಳ್ಳಿ ಏನು ಕೆಂಪಗೆ ಆಗ್ಬೇಕಂತೇನಿಲ್ಲ, ಸ್ವಲ್ಪ. ಆಮೇಲೆ ಇವಾಗ ಮುಗಿತಿದ್ದು ಗ್ಯಾಸ್ ಆರಿಸ್ಬಿಡ್ತೇನೆ ನೋಡಿರಿ. ಇದನ್ನು ಈಗ ಇದಕ್ಕೆ ಹಾಕಿಬಿಡ್ತೀನಿ ನೋಡಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಇದು ಎಣ್ಣೆ ಬಿಸಿ ಇರ್ತದಲ್ಲ ಅದ್ರಾಗೆ ಹಾಕ್ಕೊಂಡ್ಬಿಟ್ಟು ತಕ್ಕೊತೀನಿ ನೋಡಿ. ಇವು ಮೆಣಸಿನ್ಕಾಯಿ ಹುಡುಗರಿಗೆ ಕೊಡಬೇಕಾದ್ರೆ ಮೆಣಸಿನ್ಕಾಯಿ ಆರಿಸ್ಬಿಟ್ಟು ಕೊಡ್ರಿ. ನಿಮಗೆ ದೊಡ್ಡವ್ರಿಗಿದು ಕಡ್ಕೊಂಡು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಇರ್ತದೆ. ಇವಾಗ ನೋಡಿರಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಉಪ್ಪು ಹಾಕೋದು, ಉಪ್ಪು ನೋಡಿ ಹಾಕೋರಿ. ಆಮೇಲೆ ಬೇಕಂದ್ರೆ ಮತ್ತೆ ಇನ್ನೊಂದು ಚೂರು ಹಾಕೋಬೋದು. ಆಮೇಲೆ ಇದಕ್ಕೆ ಖಾರ ಪುಡಿ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಹುಡುಗರಿಗೆ ಕೊಡೋದಿದ್ರೆ ಕಡಿಮೆ ಖಾರ ಹಾಕೋರಿ. ಆಮೇಲೆ ಒಂಚೂರು ಹಿಂಗೆ ಹಾಕ್ತೀನಿ ನೋಡಿರಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ. ಎಷ್ಟು ಚಂದ ಇಂಗು, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಗಮ್ ಅಂತ ವಾಸ ಬರ್ತದೆ. ಇದಕ್ಕೆ ನೀವೇನು ಮಾಡಬೇಕು, ಹಿಂಗೆ ತಿಲ್ಲಿಕ್ಕೆ ಕೊಡ್ತೀರಲ್ಲ ಆ ಟೈಮ್ನಾಗ ಸಣ್ಣಾಗಿ ಉಳ್ಳಾಗಡ್ಡಿ ಹೆಚ್ಚಿ, ಆಮೇಲೆ ಅದಕ್ಕೆ ಒಂಚೂರು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿ ಅದ್ರ ಮೇಲೆ ಉದುರಿಸಿ ಒಂಚೂರು ನಿಂಬೆಹಣ್ಣು ಹಿಂಡಿ ಒಂಚೂರೇ, ಅಂದರೆ ಶುಗರ್ ಅದೇನು ಇಲ್ಲ ಅಂತಂದರೆ ಸಕ್ಕರೆನೂ ಉದುರಿಸಿ ಅದನ್ನು ಕೊಡ್ಬೋದು ಅವ್ರಿಗೆ ಸಪ್ರೇಟಾಗಿ. ಅಂದರೆ ಇದನ್ನೆಲ್ಲ ಮಾಡಿಬಿಟ್ಟು ಒಂದು ಡಬ್ಬಿ ಒಳಗೆ ಹಾಕಿ ಹವಾ ಆಡಲಾರ್ದಂಗೆ ಇಟ್ಕೊಂಡ್ಬಿಟ್ರೆ ನಾವು 8 ದಿನಗಟ್ಟಲೆ 15 ದಿವಸಗಟ್ಟಲೆ ಇದನ್ನು ಇಟ್ಕೊಂಡು ತಿನ್ಬೋದು. ಬೇಕಂದಾಗ ಒಂದೊಂದು ಬೌಲ್ನಾಗ ಹಾಕಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಒಂಚೂರು ನಿಂಬೆಹಣ್ಣು, ಸಕ್ಕರೆ ಹಾಕಿ ಕೊಡ್ಬೋದು. ಈಗ ನೋಡಿ ಹೆಂಗೆ ಆವಾಜ್ ಬರ್ತದೆ, ಕುರು 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 ಅಂತ ಎಲ್ಲನೂ ಈ ಥರ ನೋಡಿ ಹೆಂಗೆ ಆವಾಜ್ ಬರ್ತದೆ. ಈಗ ನೋಡಿ ನಾ ಹಾಕಿ ತೋರಿಸ್ತೀನಿ ನೋಡ್ರಿ ಇದನ್ನು. ಇದು ಬೇಕಂದ್ರೆ ನೀವು ಕರಿಬೇವು
ನೋಡಿರಿ ಪುಡಿ ಪುಡಿ ಆಗಿಬಿಡ್ತದೆ, ಕುರು 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 ಆಗ್ಯದಲ್ಲ, ಇದಕ್ಕೆಲ್ಲ ಹತ್ತಿ ಬಿಡ್ತದೆ, ಚೆಂದ ಆಗುತ್ತೆ. ನೋಡಿರಿ ಸಂಜೆ ಸ್ನ್ಯಾಕ್ಸ್ ರೆಡಿ ಆಯ್ತು ನೋಡಿರಿ. ಈಗಿನ್ನು ಮಳೆಗಾಲ ಬರ್ತದಲ್ಲ, ಕುರು 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 ಅಂತೇಳಿ ಎಷ್ಟು ಚೆಂದ ಆಗ್ಯಾವ ನೋಡಿರಿ ಇವು. ನಿಮಗೆ ಕೇಳಿಸ್ತಿರ್ಬೋದು ನೋಡಿರಿ, ಕುರು ಕುರು ಅಂತ ಸಪ್ಪಳ ಆಗ್ತದೆ, ಎಷ್ಟು ಚೆಂದ ಆಗ್ಯಾವ, ಭಾರಿ ಟೇಸ್ಟ್ ಆಗ್ಯಾವ. ಖಾರ ಮಾತ್ರ ನೋಡಿ ಹಾಕೋರಿ, ನಮ್ಮದು ಖಾರ ಪುಡಿ ಖಾರ ಭಾಳ ಅದ, ಅದಕ್ಕೆ ನಾ ಏನದ ಸ್ವಲ್ಪ ಹಾಕೀನಿ ಖಾರ. ನೀವು ಖಾರ ತಿನ್ನೋರಿದ್ರೆ ಚಲೋತ್ನಾಗ ಹಾಕ್ಕೋಬೋದು. ಇದಕ್ಕೆ ನಾ ಹೇಳ್ದಂಗೆ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಂಬೆಹಣ್ಣು, ಒಂಚೂರು ಸಕ್ಕರೆ ಉದುರಿಸಿದ್ರೆ ಭಾರಿ ಬೆಸ್ಟ್ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ಈ ವಿಡಿಯೋನ ಓಡಿಸ್ಕೊಂಡು ನೋಡಬೇಡ್ರಿ, ಕರೆಕ್ಟಾಗಿ ನೋಡಿರಿ. ನಾ ಏನೇನು ಹೇಳೀನಿ ಅದರ ಪ್ರಕಾರ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಇದೇ ಥರನೇ ಕ್ರಿಸ್ಪಿಯಾಗಿ ಬರ್ತದೆ. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನೋಡೋದು ಮಾತ್ರ ಬಿಡಬೇಡ್ರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಅನಿಸಿಕೆ ಏನಾರು ಇದ್ದರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸೋಕೆ ಬರ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ನಮಸ್ಕಾರ.